ಇದು ಹಾಡು ಹಕ್ಕಿಗಳ ಭಾವಬಂಡಿ. ದೂರದರ್ಶನ ಚಂದನ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಕಡಬ್ಗೆರೆ ಮುನಿರಾಜು ಮಾಡುವ ನಮಸ್ಕಾರ. ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮವನ್ನು ತಾವು ವೀಕ್ಷಣೆ ಮಾಡ್ತಿದ್ರಿ. ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಗೆ ನಮ್ಮೊಂದಿಗೆ ಜನಪದ ಶೈಲಿಯ ಮತ್ತು ವಿವಿಧ ಪ್ರಕಾರದ ಹಾಡುಗಳನ್ನು ಹಾಡಲಿಕ್ಕೆ ಬಂದಿರುವಂಥ ಕಲಾವಿದರನ್ನು ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ದಯಮಾಡಿ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯವನ್ನು ಮಾಡಿಕೊಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ಮಾವತ್ತೂರ್, ಮೂಲತಃ ಬೆಂಗಳೂರು. ಈಗ ಅಮೆರಿಕಾದ ನಾರ್ತ್ ಕ್ಯಾರೋಲಿನಾ ಶಾರ್ಲೆಟ್ ಅನ್ನೋ ಒಂದು ಸ್ಟೇಟ್ನಲ್ಲಿ ಉಪ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮತ್ತೊಬ್ಬ ಗಾಯಕ ನಮ್ಮೊಂದಿಗೆ ಬಂದಿದ್ದಾರೆ, ಬನ್ನಿ ಅವರ ಪರಿಚಯನ ಮಾಡ್ಕೊಳ್ಳೋಣ ಅಂತ. ನಮಸ್ಕಾರ ಎಲ್ರಿಗೂ. ನಾನು ಡಾಕ್ಟರ್ ಗಣೇಶ್ ಗಂಗೊಳ್ಳಿ ಅಂತ, ಉಡುಪಿ ಜಿಲ್ಲೆಯ ಗಂಗೊಳ್ಳಿ, ಕುಂದಾಪುರ ತಾಲೂಕಿನ ಗಂಗೊಳ್ಳಿ ಗ್ರಾಮದವನು. ಸುಮಾರು 32 ವರ್ಷಗಳಿಂದ ಈ ಜನಪದ ಗೀತೆ, ಭಾವಗೀತೆ, ಸುಗಮ ಸಂಗೀತ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಿಮಗೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಹಾಗೂ ಹಾಡುಗಳನ್ನು ಕೇಳುವಂಥ ಸಮಯ, ಯಾವ ಗೀತೆಯನ್ನು ಆಯ್ಕೆ ಮಾಡಿದ್ರಿ? ಜಾಯಿಕಾಯಿ ಜಾಯಿಪತ್ರೆ ಹಿಪ್ಪಲಿ ಲವಂಗದೋನೆ ಕಟ್ಟಿ ಹೋಗೋ ಸೆರಗಿಗೆ ಅನ್ನೋ ಹಾಡು. ಕಟ್ಟಿ ಹೋಗೋ ಸೆರಗಿಗೆ ಅನ್ನೋ ಗೀತೆಯನ್ನು, ಜನಪದ ಶೈಲಿಯ ಗೀತೆ, ಅತ್ರಿ ಅವರು ಸಂಯೋಜನೆ ಮಾಡಿದ್ರು. ಹಾಡಿ. ಜಾಯಿಕಾಯಿ ಜಾಯಿಪತ್ರೆ ಹಿಪ್ಪಲಿ ಲವಂಗದೋನೆ ಕಟ್ಟಿ ಹೋಗ ಸೆರಗಿಗೆ, ಲಲ್ಲಾರಿ ಜಾಣ ಕಟ್ಟಿ ಹೋಗ ಸೆರಗಿಗೆ. ಜಾಯಿಕಾಯಿ ಜಾಯಿಪತ್ರೆ ಹಿಪ್ಪಲಿ ಲವಂಗದೋನೆ ಕಟ್ಟಿ ಹೋಗ ಸೆರಗಿಗೆ, ಲಲ್ಲಾರಿ ಜಾಣ ಕಟ್ಟಿ ಹೋಗ ಸೆರಗಿಗೆ. ಚೀಟಿ ಸಾಲೆ ರಾಟೆವಾಲೆ, ಆಹ ಚೀಟಿ ಸಾಲೆ ರಾಟೆವಾಲೆ, ಒಟ್ಟಿನ ಒಡ್ಯಾಣದೋಳೆ ಹೋಗ ನೇಳೋ ಜಾತುರಿಗೆ. ಲಲ್ಲಾರಿ ಜಾಣೆ ಬಾರೆ ನನ್ನ ಜೊತೆಯಾಗಿ, ಲಲ್ಲಾರಿ ಜಾಣೆ ಬಾರೆ ನನ್ನ ಜೊತೆಯಾಗಿ. ಜುಮ್ಕಿ ಮಾಡಿಸಿ ಕೊಡುವೆ, ಬಂಕಿ ಬಂಕಿ ತರಿಸಿ ಕೊಡುವೆ, ಹೋಗುವನ ಜಾತುರಿಗೆ. ಜುಮ್ಕಿ ಮಾಡಿಸಿ ಕೊಡುವೆ, ಓಲಿ ಗೀಲೆ ಮಾಡಿಸಿ ಕೊಡುವೆ, ಬಾರಿ ನನ್ನ ಜೊತೆಯಾಗಿ. ಲಲ್ಲಾರಿ ಜಾಣೆ ಹೋಗೋ ನೇಳೋ ಜಾತುರಿಗೆ, ಸಿಂಗಾರಿ ಜಾಣೆ ಹೋಗ ನೇಳೋ ಜಾತುರಿಗೆ. ಬಂಕಿ ಬಂಕಿ ಆಹ ಬಂಕಿ ಬಂಕಿ, ಓಹ್ ಬಂಕಿ ಬಂಕಿ ತರಿಸೋಳಲ್ಲ, ಬರಿಯ ತೋಳ ತಿರ್ಗೋಳಲ್ಲ, ಬರುವಳಲ್ಲ ಜಾತರಿಗೆ. ಬಂಕಿ ಬಂಕಿ ತರಿಸೋಳಲ್ಲ, ಬರಿಯ ತೋಳ ತಿರ್ಗೋಳಲ್ಲ, ಹೋಗುವಲ್ಲ ಜಾತರಿಗೆ. ಇರುವಳಲ್ಲ ಮನೆಯೊಳಗೆ, ಲಲ್ಲಾರಿ ಜಾಣ ಇರುವಳಲ್ಲ ಮನೆಯೊಳಗೆ. ಜಾಯಿಕಾಯಿ ಜಾಯಿಪತ್ರೆ ಹಿಪ್ಪಲಿ ಲವಂಗದೋನೆ ಕಟ್ಟಿ ಹೋಗ ಸೆರಗಿಗೆ, ಲಲ್ಲಾರಿ ಜಾಣ ಕಟ್ಟಿ ಹೋಗ ಸೆರಗಿಗೆ, ಲಲ್ಲಾರಿ ಜಾಣ ಕಟ್ಟಿ ಹೋಗ ಸೆರಗಿಗೆ. ಚೀಟಿ ಸಾಲೆ ರಾಟೆವಾಲೆ, ಆಹ ಚೀಟಿ ಸಾಲೆ ರಾಟೆವಾಲೆ, ಮುತ್ತಿನ ಒಡ್ಯಾಣದೊಳೆ ಹೋಗ ನೇಳೋ ಜಾತುರಿಗೆ. ಲಲ್ಲಾರಿ ಜಾಣೆ ಬಾರೆ ನನ್ನ ಜೊತೆಯಾಗಿ, ಲಲ್ಲಾರಿ ಜಾಣೆ ಬಾರೆ ನನ್ನ ಜೊತೆಯಾಗಿ. ವಾಲಿಗೀಲೆ ಮಾಡಿಸಿ ಕೊಡುವೆ, ಬೆಂಕಿ ಗೆಜ್ಜೆ ಮಾಡಿಸಿ ಕೊಡುವೆ, ಹೋಗೋ ನೇಳೋ ಜಾತುರಿಗೆ. ವಾಲಿಗೀಲೆ ಮಾಡಿಸಿ ಕೊಡುವೆ, ಬೆಳ್ಳಿ ಗೆಜ್ಜೆ ತರಿಸಿ ಕೊಡುವೆ, ಹೋಗ ನೇಳೋ ಜಾತುರಿಗೆ. ಲಲ್ಲಾರಿ ಜಾಣೆ ಹೋಗುವೇಣೋ ಜಾತುರಿಗೆ, ಲಲ್ಲಾರಿ ಜಾಣೆ ಬಾರೆ ನನ್ನ ಜೊತೆಯಾಗಿ. ಗೆಜ್ಜೆ ಗೆಜ್ಜೆ ಆಹ ಗೆಜ್ಜೆ ಗೆಜ್ಜೆ, ಓಹ್ ಗೆಜ್ಜೆ ಗೆಜ್ಜೆ ತರಿಸೋಳಲ್ಲ, ಬರಿಯ ಕಾಲ ತಿರ್ಗೋಳಲ್ಲ, ಬರುವಳಲ್ಲ ಜಾತರಿಗೆ. ಗೆಜ್ಜೆ ಗೆಜ್ಜೆ ಕಟ್ಟೋಳಲ್ಲ, ಬರಿಯ ಕಾಲ ತಿರ್ಗೋಳಲ್ಲ, ಬರುವಳಲ್ಲ ಜಾತರಿಗೆ. ಬರುವಳಲ್ಲ ಜಾತರಿಗೆ, ಬರುವಳಲ್ಲ ಜಾತರಿಗೆ, ನಲ್ಲಾರಿ ಜಾಣ ಇರುವಳಲ್ಲ ಮನೆಯೊಳಗೆ. ಜಾಯಿಕಾಯಿ ಜಾಯಿಪತ್ರೆ ಹಿಪ್ಪಲಿ ಲವಂಗದೋನೆ ಕಟ್ಟಿ ಹೋಗ ಸೆರಗಿಗೆ, ಲಲ್ಲಾರಿ ಜಾಣ ಕಟ್ಟಿ ಹೋಗ ಸೆರಗಿಗೆ, ಲಲ್ಲಾರಿ ಜಾಣ ಕಟ್ಟಿ ಹೋಗ ಸೆರಗಿಗೆ. ಸಿಂಗಾರಿ ಜಾಣೆ ಬಾರೆ ನನ್ನ ಜೊತೆಯಾಗಿ, ಲಲ್ಲಾರಿ ಜಾಣ ಕಟ್ಟಿ ಹೋಗ ಸೆರಗಿಗೆ, ಸಿಂಗಾರಿ ಜಾಣೆ ಬಾರೆ ನನ್ನ ಜೊತೆಯಾಗಿ. ಲಲ್ಲಾರಿ ಜಾಣ ಕಟ್ಟಿ ಹೋಗ ಸೆರಗಿಗೆ.
ಬಂಗಾರಿ ಜಾಣೆ ಬಾರೆ ನನ್ನ ಜೊತೆಯಾಗಿ. ಕಟ್ಟಿ ಹೋಗ ಸೆರಗಿಗೆ. ಒಂದು ಯುಗಳ ಗೀತೆ, ಪ್ರೇಮಿಗಳು ಜಾತ್ರೆಗೆ ಹೋಗುವಂಥ ಸಂದರ್ಭವನ್ನು ವರ್ಣಿಸುವಂಥ ಒಂದು ಜನಪದ ಗೀತೆಯನ್ನು ಕೇಳಿದ್ರಿ, ಭಾಳ ಸೊಗಸಾಗಿ ಹಾಡಿದ್ರಿ. ಮತ್ತೊಂದು ಗೀತೆಯನ್ನು ಕೇಳೋಣ. ಯಾವ ಗೀತೆಯನ್ನು ಹಾಡ್ತಿದ್ರಿ? ಕುಂದಾಪುರ ಕನ್ನಡದ ಭಾಗ್ಯದ ಬಳೆಗಾರ ಹಾಡು. ಕುಂದಾಪುರ ಕನ್ನಡದ ಭಾಗ್ಯದ ಬಳೆಗಾರ ಕೇಳೋಣಂತೆ. ಸರ್, ವಿಶೇಷ ಅಂದರೆ ಇದರಲ್ಲಿ ಉತ್ತರ ಕರ್ನಾಟಕದ ಜನಪದ ಭಾಗ್ಯದ ಬಳೆಗಾರದಲ್ಲಿ ಹೋಗಿ ಬಾ ಮಾತ್ರ ಇದೆ. ಹೋಗಿ ಬಾ ಅಂತ. ಇಲ್ಲಿ ನಮ್ಮಲ್ಲಿ ಹೋಗಿ ಬರುವಾಗ ಆ ಬಳೆಗಾರ ತವರಿನಲ್ಲಿದ್ದ ಹೆಣ್ಣಿಗೆ ಆಕೆಯ ತಾಯಿ ಕೊಟ್ಟಂತ ವಸ್ತುವನ್ನು ಕೊಟ್ಟು ಹೋಗುವ ಸನ್ನಿವೇಶ ಕೂಡ ಇದೆ. ನಮ್ಮ ಕುಂದ ಕನ್ನಡದಲ್ಲಿ ಬರ್ತದೆ ಸರ್, ಕೇಳೋಣಂತೆ. ನೀರಿಗೆ ಹೋದಲ್ಲ ನೀಲಿಯ ಬಳಿ ಬಂದ ನಾ ಕಂಡಲ್ಲಿಂತ ಬಳಿಯಿಲ್ಲ, ನಾ ಕಂಡಲ್ಲಿಂತ ಬಳಿಯಿಲ್ಲ ಬಳೆಗಾರ, ಹೋಯ್ ಹೇಳಿ ನನ್ನ ಅಪ್ಪಿ ಮನೆಗೆ. ಓ ಓ ನೀರಿಗೆ ಹೋದಲ್ಲ ನೀಲಿಯ ಬಳಿ ಬಂದ ನಾ ಕಂಡಲ್ಲಿಂತ ಬಳಿಯಿಲ್ಲ, ನೀರಿಗೆ ಹೋದಲ್ಲ ನೀಲಿಯ ಬಳಿ ಬಂದ ನಾ ಕಂಡಲ್ಲಿಂತ ಬಳಿಯಿಲ್ಲ, ನಾ ಕಂಡಲ್ಲಿಂತ ಬಳಿಯಿಲ್ಲ ಬಳೆಗಾರ, ಹೋಯ್ ಹೇಳಿ ನನ್ನ ಅಪ್ಪಿ ಮನೆಗೆ, ಹೋಯ್ ಹೇಳಿ ನನ್ನ ಅಪ್ಪಿ ಮನೆಗೆ. ನಿನ್ನಬ್ಬಿ ಮನೆಯ ನಂಗೆಂತ ಗೊತ್ಮರೆತಿ, ನಿನ್ನಬ್ಬಿ ಮನೆಯ ನಂಗೆಂತ ಗೊತ್ಮರೆತಿ, ಹೆಸ್ರೇಳ ಔರ ಕುಲು ಹೇಳ, ಹೆಸ್ರೇಳ ಔರ ಕುಲು ಹೇಳ, ಹೆಸ್ರೇಳ ಔರ ಕುಲು ಹೇಳ, ಹೆಸ್ರೇಳ ಔರ ಕುಲು ಹೇಳ. ನೀರಿಗೆ ಹೋದಲ್ಲ ನೀಲಿಯ ಬಳಿ ಬಂದ ನಾ ಕಂಡಲ್ಲಿಂತ ಬಳಿಯಿಲ್ಲ, ನಾ ಕಂಡಲ್ಲಿಂತ ಬಳಿಯಿಲ್ಲ.
ಜೇನಿನ ತುಪ್ಪ ಕೊನೆಯ ಬಾಳಿಯ ಹಣ್ಣ, ಕೊಡದ ಜೇನಿನ ತುಪ್ಪ ಕೊನೆಯ ಬಾಳಿಯ ಹಣ್ಣ, ಹೊರೆಯಾಳಿನ ಮ್ಯಾಲೆ ಅವಲಕ್ಕಿ, ಹೊರೆಯಾಳಿನ ಮ್ಯಾಲೆ ಅವಲಕ್ಕಿ ಅಚ್ಚಿನ ಬೆಲ್ಲ, ಹಡದಬ್ಬಿ ನಿನಗಂದೆಳಿ ಕಳುಹೀಳ, ಹಡದಬ್ಬಿ ನಿನಗಂದೆಳಿ ಕಳುಹೀಳ. ನೀರಿಗೆ ಹೋದಲ್ಲ ನೀಲಿಯ ಬಳಿ ಬಂದ, ನಾ ಕಂಡಲ್ಲಿಂತ ಬಳಿಯಿಲ್ಲ, ನಾ ಕಂಡಲ್ಲಿಂತ ಬಳಿಯಿಲ್ಲ ಬಳೆಗಾರ, ಹೋಯ್ ಹೇಳಿ ನನ್ನ ಅಪ್ಪಿ ಮನೆಗೆ. ನಾ ಕಂಡಲ್ಲಿಂತ ಅಪ್ಪಿ ಮನೆಗೆ. ಇಲ್ಲಿ ನೋಡಲಿಂತ ಬಳೆಯ ಬಳೆಗರ ಸೆಟ್ಟಿ, ಹೋಗಯ್ಯ ನನ್ನ ತವರಿಗೆ, ಹೋಗಯ್ಯ ನನ್ನ ತವರಿಗೆ. ಕುಂದಾಪುರದ ಕನ್ನಡದ ಹಾಡನ್ನ ನೀವು ಕುಂದಾಪುರದವರು ಹಾಡಿದ್ರಿ. ಅಶ್ವಿನಿ ಅವರು ಆ ಹಾಡನ್ನ ಕಲ್ತು ಹಾಡಿದ್ರಲ್ಲ, ಧನ್ಯವಾದ ಹೇಳ್ಬೇಕು ಸರ್. ಅಲ್ಲ, ಎಲ್ಲರೂ ಅವ್ರಿಗೆ ಚಪ್ಪಾಳೆ ಕೊಡ್ಬೇಕು, ಯಾಕಂದ್ರೆ ಆ ಭಾಷೆಯನ್ನ ಕಲ್ತು ಹಾಡಿದ್ರಲ್ಲ ನೀವು, ನಿಮಗೆ ಧನ್ಯವಾದಗಳು ಸರ್. ಇನ್ನೊಂದು ವಿಷಯ ಹೇಳಿಕೆ ಇದೆ. ಹೇಳಿ. ನಮ್ಮ ಕುಂದಾಪುರ ಕನ್ನಡದಲ್ಲಿ ಉಡುಪಿಗೆ ಕೃಷ್ಣ ಹೇಗೆ ಬಂದ ಅಂತ ಒಂದು ತ್ರಿಪದಿಯಲ್ಲಿ ಹೇಳ್ತಾರೆ. ಪೊಡವೀಗದಿ ಕವದ ಉಡುಪಿಗೆ ನಮ್ಮ ಕೃಷ್ಣ, ಅಡಗೇರಿ ಬಂದು ನೆಲೆಸಿದ ರನ್ನದ ಕೋಲು ಕೋಲೆನ್ನೀರ, ರನ್ನದ ಕೋಲು ಕೋಲೆನ್ನೀರ, ಹಡಗೇರಿ ಬಂದು ನೆಲೆಸಿದ್ದ ನಮ್ಮ ಕೃಷ್ಣ, ದೃಢಮಧ್ವ ಮುನಿರಾಯ ಗೊಲಿದಾನು ರನ್ನದ ಕೋಲು ಕೋಲೆನ್ನೀರ, ರನ್ನದ ಕೋಲು ಕೋಲೆನ್ನೀರ. ಸರ್, ಇದರಲ್ಲಿ ಹೌಂದರಾಯನ್ ವಾಲ್ಗ ಅಂತ ಬರ್ತದೆ ಸರ್. ಇದರಲ್ಲಿ ಸಾಮಾನ್ಯ ಒಂದು 8 ಅಥವಾ 9 ಪದಗಳಿದೆ. ಅದರಲ್ಲಿ ಕೋಲು ಸಂಧಿ ಅಂತ ಬರ್ತದೆ. ಆ ಕೋಲು ಸಂಧಿಯಲ್ಲಿ ಇದೊಂಥರ ಆಚರಣೆ ಕಲೆ ಸರ್. ಇದು ತುಳಸಿ ಕಟ್ಟೆ ಮುಂದೆ ಸುತ್ತ ಹಾಕಿ, ಕಾಲಿಗೆ ಗಗರ ಕಟ್ಟಿ, ಒಂದು ಪಂಚೆ ಉಟ್ಟು, ಬನ್ಯನ್ ಹಾಕಿ, ಕೈಯಲ್ಲಿ ಹಿಂಗಾರದ ಕೊನೆ ಹಿಡಿದು ಕುಣಿಯುವ ಒಂದು ಆಚರಣೆ ಕಲೆ ತುಳಸಿ ಪೂಜೆಯಲ್ಲಿ ಮಾಡ್ತಾರೆ ಸರ್. ಎಂಥ ಅದ್ಭುತವಾದ ಕಲೆಗಳು ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದ ನೋಡಿದ್ರೆ ಅದ್ಭುತವಾದ ಕಣಜ ಇದು, ಜನಪದ ಕಲೆಗಳ ಕಣಜ. ಹಾಡುಗಳದ ವಿಶೇಷತೆ ಇರಲಿ, ನೃತ್ಯ ಪ್ರಕಾರಗಳಿಗೆ ಹೋಗ್ಬಿಟ್ರಂತೂ ಜನಪದಕ್ಕೆ ಅದ್ಭುತವಾದಂಥ ಪ್ರಕಾರಗಳಿದೆ. ಇದು ನೃತ್ಯದಲ್ಲಿ ಬರ್ತದೆ. ಹೌದು, ನೃತ್ಯದಲ್ಲಿ ಬರ್ತದೆ. ಕೋಲಾಟದ ಪದ ನೃತ್ಯ ಮಾಡಿಕೊಂಡು ಮಾಡ್ತಾರೆ. ಭಾಳ ಒಳ್ಳೆ ಮಾಹಿತಿನೇ ಹೇಳಿದ್ರಿ, ನನಗೂ ಭಾಳ ಇಷ್ಟ ಆಯಿತು. ಮತ್ತೆ ಸರ್, ಕುಂದಾಪುರ ನಮ್ಮ ಉಡುಪಿ ಜಿಲ್ಲಾ ಕನ್ನಡ ಜಾನಪದ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಸ್ ಬಾಲಾಜಿ ಅವರು ನಮ್ಮಲ್ಲಿ ಮಾಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದ ಹೇಳ್ತೀನಿ. ಖಂಡಿತವಾಗ್ಲು. ಮತ್ತೊಂದು ಗೀತೆಯನ್ನು ಕೇಳೋಣ. ಮದಿ ಮಾಡಿ ಕೊಟ್ಟಿದ್ದೆ ಗಂಡನ ಮನೆಗೆ ಹೋಮಗಳೇ, ಗಂಡನಿಗೆ ಎದರುತ್ತರ ಕೊಡಬ್ಯಾಡ, ಗಂಡನಿಗೆ ಎದರುತ್ತರ ಕೊಡಬ್ಯಾಡ. ಕೊಟ್ಟಿದ್ದೆ ಗಂಡನ ಮನೆಗೆ ಹೋಗ್ ಮಗಳೇ, ಮದಿ ಮಾಡಿ ಕೊಟ್ಟಿದ್ದೆ ಗಂಡನ ಮನೆಗೆ ಹೋಗ್ ಮಗಳೇ, ಗಂಡನಿಗೆ ಎದರುತ್ರ ಕೊಡಬ್ಯಾಡ, ಗಣ್ಣಿಗೆ ಎದರುತ್ರ ಕೊಡಬ್ಯಾಡ,
ಗಂಡನಿಗೆ ಎದರುತ್ತರ ಕೊಡಬ್ಯಾಡ ನನ್ನ ಮಗಳೇ, ಗಂಡನಿಗೆ ಎದರುತ್ತರ ಕೊಡಬ್ಯಾಡ ಮಗಳೇ, ಕೊಡಬ್ಯಾಡ ಮಗಳೇ ಸತಿಯಾಗಿ ಬಾಳು, ಕೊಡಬ್ಯಾಡ ನೋವ ಸತಿಯಾಗಿ ಬಾಳು. ಅಮ್ಮನ್ನ ಮರಿಬ್ಯಾಡ ಮಗಳೇ, ಅಪ್ಪ ಅಮ್ಮನ್ನ ಮರಿಬ್ಯಾಡ ಮಗಳೇ, ಗಂಡನ ಮನಿಯಾಗಿ ಸುಖವಾಗಿ ಬಾಳ, ಗಂಡನ ಮನಿಯಾಗಿ ಸುಖವಾಗಿ ಬಾಳ, ಗಂಡನ ಮನಿಯಾಗೆ ಸುಖವಾಗಿ ಬಾಳ್ ಮಗಳೇ, ಗಂಡನ ಮನಿಯಾಗೆ ಸುಖವಾಗಿ ಬಾಳ್ ಮಗಳೇ. ಹಿರಿಯರಿಗೆ ಎದರುತ್ರ ಕೊಡಬ್ಯಾಡ, ಹಿರಿಯರಿಗೆ ಎದರುತ್ರ ಕೊಡಬ್ಯಾಡ, ಮದಿ ಮಾಡಿ ಕೊಟ್ಟಿದ್ದೆ ಗಂಡನ ಮನೆಗೆ ಹೋಗ್ ಮಗಳೇ, ಮದಿ ಮಾಡಿ ಕೊಟ್ಟಿದ್ದೆ ಗಂಡನ ಮನೆಗೆ ಹೋಗ್ ಮಗಳೇ, ಹಿರಿಯರಿಗೆ ಎದರುತ್ರ ಕೊಡಬ್ಯಾಡ, ಗಂಡನಿಗೆ ಎದರುತ್ರ ಕೊಡಬ್ಯಾಡ. ಹೆತ್ತದಕ್ಕೆ ಸಾರ್ಥಕ ಆಯ್ತು ಬದುಕ, ಹೆಣ್ಣು ಹೆತ್ತದಕ್ಕೆ ಸಾರ್ಥಕ ಆಯ್ತು ಬದುಕ, ಗಂಡನ ಮನಿಯಾಗ ಬಾಳಮ್ಮ, ಗಂಡನ ಮನಿಯಾಗೆ ಬಾಳಮ್ಮ, ಗಂಡನ ಮನಿಯಾಗೆ, ಗಂಡನ ಮನಿಯಾಗೆ ಬಾಳಮ್ಮ ಮಗಳೇ, ಹಿರಿಯರಿಗೆ ಎದುರುತ್ರ ಕೊಡಬ್ಯಾಡ, ಹಿರಿಯರಿಗೆ ಎದುರುತ್ರ ಕೊಡಬ್ಯಾಡ, ಹಿರಿಯರಿಗೆ ಎದುರುತ್ರ ಕೊಡಬ್ಯಾಡ, ಮದಿ ಮಾಡಿ ಕೊಟ್ಟಿದ್ದೆ ಗಂಡನ ಮನೆಗೆ ಹೋಗ್ ಮಗಳೇ, ಮದಿ ಮಾಡಿ ಕೊಟ್ಟಿದ್ದೆ ಗಂಡನ ಮನೆಗೆ ಹೋಗ್ ಮಗಳೇ, ಗಂಡನಿಗೆ ಎದುರುತ್ರ ಕೊಡಬ್ಯಾಡ, ಗಂಡನಿಗೆ ಎದುರುತ್ರ ಕೊಡಬ್ಯಾಡ, ಅತ್ತೆ ಮಾವರ ಸೇವೆ ಮಾಡ್ಕಮ್ಮ, ಅತ್ತೆ ಮಾವರ ಸೇವೆ ಮಾಡ್ಕಮ್ಮ, ನಿಮ್ಮ ಹಾಡು ಕೇಳ್ತಾ ಕಣ್ಣೀರ್ ಬಪ್ಪದ ಮಾರಾಯ. ಸರಿ ಇದೆ, ನನ್ನ ಮಗಳು ನೆನಪಾಯ್ತು ಸರ್, ನಿಜ. ಅಲ್ಲ ಸರಿ ಸರಿ ಅನಿಸುತ್ತೆ ಇದು ಪದ ಈಗೇನೆ ಬಳಸೋದು. ಹೌದು, ನಮ್ಮಲ್ಲಿ ಹಿಂಗೆ ಬಳಸ್ತೀರಿ. ಆದರೆ ನೀವು ಮದಿ ಮಾಡಿ ಕೊಟ್ಟಿದ್ದೆ ಇಷ್ಟೇ, ಏನು ನಮ್ಮ ತುಂಬ ಬದಲಾವಣೆಗಳಿಲ್ಲ. ಭಾಳ ಸೊಗಸಾಗಿ ಹಾಡಿದ್ರಿ, ಸರಳವಾಗಿ ಅರ್ಥ ಆಗುತ್ತೆ. ಏನು ನಮ್ಮ ಭಾಷೆ ಅದು, ಕನ್ನಡದ ಭಾಷೆ, ಆದರೂ ಅದ್ಭುತವಾಗಿ ಹಾಡಿದ್ರಿ. ತುಂಬ ಇಷ್ಟ ಆಯಿತು ಹಾಡು. ಅತಿಗೆ ಕಮ್ಮೈದಿನಿ ಎಕ್ಕ ಸೊಪ್ಪಿಗೊಪ್ಪಲೆ, ಅತಿಗೆ ಕಮ್ಮೈದಿನಿ ಎಕ್ಕ ಸೊಪ್ಪಿಗೊಪ್ಪಲೆ, ಸೊಪ್ಪಿಗೊಪ್ಪ ದಾರಿ ಮೇಲೆ ಕೋಳಿ ಕೂತಿದ್ದ, ಸೊಪ್ಪಿಗೊಪ್ಪ ದಾರಿ ಮೇಲೆ ಕೋಳಿ ಕೂತಿದ್ದ, ಅತಿಗೆ ಕಮ್ಮೈದಿನಿ ಎಕ್ಕ ಸೊಪ್ಪಿಗೊಪ್ಪಲೆ, ಅತಿಗೆ ಕಮ್ಮೈದಿನಿ ಎಕ್ಕ ಸೊಪ್ಪಿಗೊಪ್ಪಲೆ, ಸೊಪ್ಪಿಗೊಪ್ಪ ದಾರಿ ಮೇಲೆ ಕೋಳಿ ಕೂತಿದ್ದ, ಸೊಪ್ಪಿಗೊಪ್ಪ ದಾರಿ ಮೇಲೆ ಕೋಳಿ ಕೂತಿದ್ದ.
ಕೋಳಿ ಕೂತ್ರೆ ಅದ್ರ ಮ್ಯಾಳಿ ತಿಪ್ಪಲೆ ಮ್ಯಾಳಿ ತಿಪ್ರೆ ಮನೆಗ್ ಮೆಣಸಿಲ್ಲಲೆ ಮ್ಯಾಳಿ ತಿಪ್ರೆ ಮನೆಗ್ ಮೆಣಸಿಲ್ಲಲೆ ಮ್ಯಾಳಿ ತಿಪ್ರೆ ಮನೆಗ್ ಮೆಣಸಿಲ್ಲಲೆ ಮ್ಯಾಳಿ ತಿಪ್ರೆ ಮನೆಗ್ ಮೆಣಸಿಲ್ಲಲೆ ಹೌದೇ ಮ್ಯಾಳಿ ದೀಪ್ರೆ ಮೂಗಿನ ಮುಕ್ತಿ ಮಾರುವಲೆ ಮುಕ್ತಿ ಮಾರ ನಮ್ ಗಂಡ ಬೈತ್ರಲ್ಲ 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 ನಾವು ಗುಂಡಿಗಾರ್ವಲೆ ಹೌದೇ ಗಂಡ ಬೈದ್ರೆ ನಾವು ಗುಂಡಿಗಾರ್ವಲೆ ಗಂಡ ಬೈದ್ರೆ ನಾವು ಗುಂಡಿಗಾರ್ವಲೆ ಹೌದೇ ಗಂಡ ಬೈದ್ರೆ ನಾವು ಗುಂಡಿಗಾರ್ವಲೆ ಗುಂಡಿಗಾರ ನಮ್ಮ ಮಕ್ಳು ಮಕ್ಕಳೆ ಗುಂಡಿಗಾರ ನಮ್ಮ ಮಕ್ಳು ಮಕ್ಕಳೆ ಗುಂಡಿಗಾರ ನಮ್ಮ ಮಕ್ಳು ಮಕ್ಕಳೆ ಮಕ್ಕಳು ಕಟ್ಕೊಂಡಾರಲ್ಲ ಹೌದೇ ಮಕ್ಕಳ ಮಾರ್ಕ್ರೆ ಮಕ್ಕಳು ಕಟ್ಕೊಂಡಾರಲ್ಲ ಮಕ್ಕಳ ಮಾರ್ಕ್ರೆ ಮಕ್ಕಳು ಕಟ್ಕೊಂಡಾರಲ್ಲ ಹೌದೇ ಮಕ್ಕಳ ಮಾರ್ಕ್ರೆ ಮಕ್ಕಳು ಕಟ್ಕೊಂಡಾರಲ್ಲ ಮಕ್ಕಳ ಮಾರ್ಕ್ರೆ ಮಕ್ಕಳು ಕಟ್ಕೊಂಡಾರಲ್ಲ ಮಕ್ಕಳ ಮಾರ್ಕ್ರೆ ಮಕ್ಕಳು ಕಟ್ಕೊಂಡಾರಲ್ಲ ನನ್ನ ಗಂಡ ಕೋಟೆ ಸೂರು ತೀರಿಗೋಯ್ರಲ್ಲ ನನ್ನ ಗಂಡ ಬಂಡಾರದ ಕಂಬಳಕೊಯ್ರಲ್ಲ ನನ್ನ ಗಂಡ ಕೋಟೆ ಸೂರು ತೀರಿಗೋಯ್ರಲ್ಲ ನನ್ನ ಗಂಡ ಬಂಡಾರದ ಕಂಬಳಕೊಯ್ರಲ್ಲ ನನ್ನ ಗಂಡ ಕೋಟೆ ಸೂರು ತೀರಿಗೋಯ್ರಲ್ಲ ನನ್ನ ಗಂಡ ಬಂಡಾರದ ಕೇಳಿದ್ರಲ್ಲ, ನೋಡಿದ್ರಲ್ಲ, ಎಂಥ ಹಾಡುಗಳು ನಮ್ಮ ಜನಪದ ಸಂಸ್ಕೃತಿನಲ್ಲಿದೆ ಅಲ್ವಾ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ಕೇಳಿದ್ರಲ್ಲ, ಎಂಥ ಹಾಡುಗಳನ್ನು ನಮ್ಮ ಗಾನಗರಡಿ ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮದಲ್ಲಿ ತಾವು ನೋಡ್ತಾ ಇದ್ರಿ, ಕೇಳ್ತಾ ಇದ್ರಿ. ನನಗೆ ಈ ಸಂಚಿಕೆಯನ್ನು ಇನ್ನಷ್ಟು ಹಾಡುಗಳನ್ನ ಹಾಡಿಸ್ಬೇಕು ಅಂತ ಆದರೆ ಸಮಯ ಮೀರ್ತಾ ಇದೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಬಂದು ಜನಪದ ಹಾಡುಗಳನ್ನು, ಅದರಲ್ಲೂ ಕರಾವಳಿ ಕನ್ನಡವಾದ ಒಂದು ವೈಶಿಷ್ಟ್ಯವನ್ನು ನಮಗೆ ಉಣಬಡಿಸಿದಂಥ ಶ್ರೀಯುತ ಇನ್ನೊಂದು ಸರ್, ನನಗೆ 2021ರಲ್ಲಿ ಇಂಡಿಯನ್ ಎಂಪೈರ್ ಯೂನಿವರ್ಸಿಟಿ ಹೊಸೂರಿಂದ ಗೌರವ ಡಾಕ್ಟರೇಟ್ ಬಂದಿತ್ತು ಸರ್. ನಿಮ್ಗೆ ಇನ್ನಷ್ಟು ಗೌರವಗಳು, ಪ್ರಶಸ್ತಿಗಳು ಎಲ್ಲವೂ ಬರಲಿ. ನಿಮಗೆ ಎಲ್ಲರ ಪರವಾಗಿ ಆತ್ಮೀಯವಾದ ವಂದನೆಗಳು. ದೂರದ ಅಮೇರಿಕಾದಲ್ಲಿದ್ದರೂ ಕೂಡ ಬಹುಶಃ ಇವಾಗೇನು ವೆಕೇಶನ್ಗೆ ಬಂದಿದ್ರೆ ಮತ್ತೆ ಅಮೆರಿಕಕ್ಕೆ ಹೋಗ್ಬೇಕು. ನಮ್ಮ ಅದೃಷ್ಟ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಒಳ್ಳೆ ಹಾಡುಗಳನ್ನು ನಾವು ಕೇಳಿದ್ವಿ ನಿಮ್ಮ ಧ್ವನಿನಲ್ಲಿ. ನಿಮಗೂ ಕೂಡ ಧನ್ಯವಾದಗಳು. ಹಾಗೂ ನಮ್ಮ ವಾದ್ಯ ವೃಂದದ ಎಲ್ಲ ಮಿತ್ರರಿಗೂ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ನಾವು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ.